ಈಗಾಗಲೇ ಸ್ಪಷ್ಟವಾಗಿ ಅರಿತವರಿದ್ದೀರಿ. ಏನದು? ಒಂದು ಇತಿಹಾಸ ಹಿಂದಿನ ಕಥೆಯನ್ನು ನಿಮಗೆ ಹೇಳುತ್ತೇನೆ ಕೇಳಿ. ಅಂದು ಅಯೋಧ್ಯೆಯಲ್ಲಿ ಯಜ್ಞ ರಕ್ಷಣೆಗಾಗಿ ರಾಮನನ್ನು ಕಳುಹಿಸಲು ದಶರಥನು ಹಿಂಜರಿದಾಗ ಎರಡು ಮಹಾನ್ ಋಷಿಗಳು ಪರಸ್ಪರ ವಿರುದ್ಧವಾಗಿದ್ದವರು ವಿಶ್ವಾಮಿತ್ರ ವಸಿಷ್ಠರು ಒಂದಾಗಿ ಹೇಳಿದರಂತೆ, ಏನು? ರಾಮನನ್ನು ನೀನು ವಿಶ್ವಾಮಿತ್ರನೊಂದಿಗೆ ಕಳುಹಿಸಬಹುದು. ರಾಮ ಬ್ರಹ್ಮಾಂಡ ನಾಯಕನು, ರಾಮ ಅಮರನು, ಸರ್ವ ಜೀವರಾಶಿಗಳನ್ನು ರಕ್ಷಿಪನು, ಓಹೋ ಮುಕ್ತಿದಾಯಕನು, ಶಾಶ್ವತನು ಎನ್ನುವುದಾಗಿ ಬ್ರಹ್ಮಜ್ಞಾನಿಗಳಾದ ತ್ರಿಕಾಲಜ್ಞಾನಿಗಳಾದಂತಹ ವಸಿಷ್ಠ ವಿಶ್ವಾಮಿತ್ರರೇ ನುಡಿದಿದ್ದಾರಂತೆ. ಓಹೋ ತಂದೆ, ಮಗನೇ, ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಇನ್ನೊಂದು, ನೇರವಾಗಿಯೇ ರಾಮಚಂದ್ರನು ನಿಮಗೆ ಸ್ಪಷ್ಟವಾದಂತಹ ಸಂದೇಶವನ್ನು ಕಳುಹಿಸಿದ್ದರೂ ತಾವು ಮರುಳರಾಗಿ ಅದನ್ನು ಅರ್ಥ ಮಾಡಿಕೊಳ್ತಾ ಇಲ್ವಲ್ಲ.